ನಮಸ್ಕಾರ ಸ್ನೇಹಿತರೆ SSC CHSL ಟೈರ್ 1 ಎಕ್ಸಾಮ್ಗೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ನಾವು. ಜನರಲ್ ಇಂಗ್ಲಿಷ್ ಇವತ್ತು ತಗೊಂಡಿದ್ದೇನೆ. ಜನರಲ್ ಇಂಗ್ಲಿಷ್ ತುಂಬಾ ಡಿಫಿಕಲ್ಟಿ ಏನಿರಲ್ಲ, ನಾರ್ಮಲ್ ಆಗಿರುತ್ತೆ. ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲೂ ತುಂಬಾ ಜನ ಬರೀತಾರಲ್ಲ, ಹಾಗಾಗಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಬರೀತಾರೆ. ಹಾಗಾಗಿ ದಿಸ್ ಇಸ್ ಹೆಂಗಿರುತ್ತೆ ಅಂತಕ್ಕಂಥ ಡಿಸ್ಕಸ್ ಮಾಡೋಣ. ನೋಡಿ, ಪ್ರೀವಿಯಸ್ ನಾವು ವಿಡಿಯೋಸ್ಗಳು ಏನ್ ಮಾಡಿದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಹೆಂಗ್ ಬರುತ್ತೆ, ಯಾವ ಪ್ಯಾಟರ್ನ್ ಇರುತ್ತೆ, ಮತ್ತೆ ಒಂದಷ್ಟು ರಿಪೀಟ್ ಆಗ್ತವೆ. ಹಾಗಾಗಿ ಜನರಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, GK ಆಗಿರ್ಬೋದು, ಓಕೆ, ಜನರಲ್ ಅವೇರ್ನೆಸ್ ಎಲ್ಲ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ತಗೊಂಡು ಕೂಡ ಸಾಲ್ವ್ ಮಾಡಿದೀವಿ. ನೋಡಿ ಈ ವಿಡಿಯೋಗಳನ್ನ, ಲಿಂಕ್ ಬೇಕಾದ್ರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಕೊಟ್ಟಿರ್ತೇನೆ. ಓಕೆ, ಲಿಂಕ್ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್. ಹಾಗಾದ್ರೆ ಬನ್ನಿ, ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ಹೆಂಗಿರುತ್ತೆ ಕ್ವಶನ್ಸ್ ಅಂತ ಗೊತ್ತಾಗುತ್ತೆ. ತುಂಬಾ ಡಿಫಿಕಲ್ಟಿ ಏನಿರಲ್ಲ. ಗ್ರಾಮರು, ಬೇಸಿಕ್ ಗ್ರಾಮರ್ ಗೊತ್ತಿರೋ ಸಾಕು, ತುಂಬಾ ಡೀಪ್ ಗ್ರಾಮರ್ ಏನ್ ಬೇಕಾಗಿರಲ್ಲ. ಫೈನ್. ಇಲ್ಲೇನಿದೆ ಬನ್ನಿ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು 4 ಸೆಗ್ಮೆಂಟ್ಸ್. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಎ ಗ್ರಾಮಟಿಕಲ್ ಎರರ್. ಇದರಲ್ಲಿ ಗ್ರಾಮಟಿಕಲ್ ಎರರ್ ಯಾವ್ದಿದೆ ಈ 4 ಪೋರ್ಷನ್ ಅಲ್ಲಿ ಅಂತ ಕೊಟ್ಟಿದ್ದಾನೆ. ಏನಿದೆ ಇದು? ಪ್ಯಾಸೆಂಜರ್ ಸ್ಟಾರ್ಟೆಡ್ ಬಿಹೇವಿಂಗ್ ವಯೋಲೆಂಟ್ ವೆನ್ ದೇ ವರ್ ಆಸ್ಕ್ಡ್ ಟು ಲೀವ್ ದ ಬಸ್ ಸ್ಟೇಷನ್. ಓಕೆ, ಇಲ್ಲಿ ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ವರ್ಬ್ ಅಂದ್ರೇನು ಅಲ್ವಾ? ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್, ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ ಅಂದ್ರೇನು ಅಲ್ವಾ? ಇವೆಲ್ಲ ನಿಮಗೆ ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಕ್ರಿಯಾಪದ ಯಾವುದು, ನಾಮಪದ ಯಾವುದು ಅಲ್ವಾ? ಸೊ ಈ ತರದ್ದು ನಿಮಗೆ ಗೊತ್ತಿರಬೇಕು. ಫೈನ್. ಇಲ್ಲಿ ನೋಡಿ, ಪ್ಯಾಸೆಂಜರ್ಸ್, ಇಲ್ಲಿ ಸಬ್ಜೆಕ್ಟ್ ಇದೆ. ಪ್ಯಾಸೆಂಜರ್ಸ್ ಅವರು ಬಿಹೇವ್ ಅಂದ್ರೆ ಅವರು ಕ್ರಿಯೆ ಮಾಡ್ತಾರೆ, ಏನೋ ಒಂಥರ ಬಿಹೇವ್ ಮಾಡಿ. ಹೆಂಗ್ ಬಿಹೇವ್ ಮಾಡ್ತಾ ಇದಾರೆ? ವಯೋಲೆಂಟ್ ವೆನ್ ದೇ ಆರ್ ಆಸ್ ಟು ಲೀವ್ ದ ಬಸ್ ಸ್ಟೇಷನ್. ಬಸ್ ಸ್ಟೇಷನ್ ಬಿಡ್ಬೇಕಾದ್ರೆ ಬಿಡಿ ಅಂತ ಹೇಳಿದ್ರೆ ವಯೋಲೆಂಟ್ ಬಿಹೇವ್ ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ಈ ವರ್ಬಲ್ಲಿ ನಿಮಗೆ ಅಡ್ವರ್ಬ್ ಅಂತ ಬರುತ್ತೆ. ಓಕೆ, ಮತ್ತೆ ಅಬ್ಜೆಕ್ಟಿವ್ ಅಂತ ಬರುತ್ತೆ. ಈ ಅಬ್ಜೆಕ್ಟಿವ್ ಯೂಶಲಿ ನೌನ್ ಹಿಂದೆ ಇರುತ್ತೆ. ನಾಮಪದದ ಹಿಂದೆ ಯಾವಾಗಲೂ ಅಬ್ಜೆಕ್ಟಿವ್ ಇರುತ್ತೆ. ಅಂದ್ರೆ ಈಗ ಫ್ರೆಂಡ್ ಅನ್ನೋದು ಒಂದು ನೌನ್ ಅಲ್ವಾ? ಪ್ರೊನೌನ್ ಅಥವಾ ನೌನ್ ಅಂತ ಕರಿತೀವಿ ಫ್ರೆಂಡ್ ಅನ್ನೋನು. ಈಗ ಬೆಸ್ಟ್ ಫ್ರೆಂಡ್, ಓಕೆ, ವರ್ಸ್ಟ್ ಫ್ರೆಂಡ್, ಈ ವರ್ಸ್ಟ್ ಬೆಸ್ಟ್ ಅಂತ ಕರಿತೀವಲ್ಲ, ಈ ವರ್ಸ್ಟ್ ಬೆಸ್ಟ್ ಇವೆಲ್ಲ ಅಬ್ಜೆಕ್ಟಿವ್. ಅದೇ ರೀತಿ ವಯೋಲೆಂಟ್ ಅಂತ ಕರಿತೀವಲ್ಲ, ದಿಸ್ ಇಸ್ ಅಬ್ಜೆಕ್ಟಿವ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ವಯೋಲೆಂಟ್ ಅನ್ನೋದು ತಪ್ಪು ಇಲ್ಲಿ. ಸೊ ಯಾವ ಆಪ್ಷನ್ ತಪ್ಪು? ವಯೋಲೆಂಟ್ ವೆನ್ ಅಂತಕ್ಕಂಥ ಇರತಕ್ಕಂಥ ಪೋರ್ಷನ್ ತಪ್ಪು. ಅಂದ್ರೆ ಇದು ಅಬ್ಜೆಕ್ಟಿವ್ ಏನೋ ನಮಗೆ ಅಲ್ಲ ಇದು. ಓಕೆ, ಯಾಕಂದ್ರೆ ಈ ಅಡ್ವರ್ಬ್ ಅಂತಕ್ಕಂಥದ್ದು ಕ್ರಿಯಾಪದ ಏನಿರುತ್ತೆ, ವರ್ಬ್ ಇರುತ್ತಲ್ಲ, ವರ್ಬ್ ಆದ್ಮೇಲೆ ಬರುತ್ತೆ. ಅಬ್ಜೆಕ್ಟಿವ್ ನೌನ್ ಹಿಂಭಾಗ ಬರುತ್ತೆ. ಓಕೆ, ಇಲ್ಲಿ ಬಿಹೇವಿಂಗ್ ಅನ್ನೋದು ವರ್ಬ್. ಅವ್ನು ಯಾವ ತರ ಬಿಹೇವ್ ಮಾಡ್ತಾ ಇದ್ದಾನೆ ಅಂದ್ರೆ ವಯೋಲೆಂಟ್ಲಿ ಅಂತ ಬರ್ಬೇಕು. ಇದೇನಾಗ್ಬೇಕಾಗಿತ್ತು? ವಯೋಲೆಂಟ್ಲಿ ಆಗ್ಬೇಕಾಗಿತ್ತು, LY. ಓಕೆ, ವಯೋಲೆಂಟ್ಲಿ ಬಿಹೇವಿಂಗ್ ಆಗ್ಬೇಕಾಗಿತ್ತು. ವಯೋಲೆಂಟ್ ಅಂದ್ರೆ ಅಬ್ಜೆಕ್ಟಿವ್, ವಯೋಲೆಂಟ್ಲಿ ಇಸ್ ಅಡ್ವರ್ಬ್. ಓಕೆ, ಅಡ್ವರ್ಬ್ ಅಂದ್ರೆ ವರ್ಬ್ನ ಮುಂದೆ ಬರುತ್ತೆ, ಅಬ್ಜೆಕ್ಟಿವ್ ಅಂದ್ರೆ ನೌನ್ ಅಥವಾ ಪ್ರೊನೌನ್ ನ ಹಿಂದೆ ಬರುತ್ತೆ. ಸಮ್ ಬೇಸಿಕ್ ಥಿಂಗ್ಸ್ ನೋಡಿ. ನಾವು ಸಿಂಗಲ್ ವಿಡಿಯೋ ಮಾಡಿದೀವಿ 5.5 hours. ಓಕೆ, ಫಾರ್ ಗ್ರೂಪ್ ಸಿ, ಬ್ಯಾಂಕಿಂಗ್, SSC ಎಲ್ಲದಕ್ಕೂ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಇದು ನೋಡಿಲ್ಲ ಅಂದ್ರೆ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಒಂದಷ್ಟು ಮೆಮೊರೀಸ್, ಫಾರ್ಮುಲಾಸ್ಗಳು ಹೆಂಗೆ ಅಂತ ಕೊಟ್ಟಿದ್ದೀವಿ. ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಲಿಂಕ್ ಕೊಡ್ತೀನಿ, ಬೇಕಾದ್ರೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. The following sentence has split into 4 caste segments. Okay, identify the segment that contains a grammatical error. Okay, ಯಾವ್ದು ತಪ್ಪಿದೆ ಅಂತ ಹೇಳ್ಬೇಕು. ಸೇಮ್ ಕ್ವಶನ್, ಸೇಮ್ ಟೈಪ್ ಆಫ್ ಕ್ವಶನ್ ಇದು. ದ ಕಪಲ್ ಪ್ರಿಫರ್ ಟು ವಾಕ್ ಅಂಟಿಲ್ ದ ಲಾಸ್ಟ್ ಹೌಸ್ ಆಫ್ ದ ಟೌನ್. ಇಲ್ಲಿ ಯಾವ ಪೋರ್ಷನ್ ಅಲ್ಲಿ ತಪ್ಪಿದೆ ನೋಡಿ. ಒಂದಷ್ಟು ಬೇಸಿಕ್ ಥಿಂಗ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಯಾವಾಗ ನಾವು ಅಪ್ ಟು ಯೂಸ್ ಮಾಡ್ತೀವಿ, ಯಾವಾಗ ನಾವು ಅಂಟಿಲ್ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ಅಂಟಿಲ್ ಅನ್ನೋ ಪದ ಇದೆಯಲ್ಲ, ದಟ್ ಇಸ್ ರಾಂಗ್ ಫ್ರೇಸ್ ವರ್ಡ್ ಯೂಸ್ ಮಾಡಿದ್ದಾರೆ ಈ ಒಂದು ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಲ್ಲಿ. ಅಂದ್ರೆ ಅಂಟಿಲ್ ದ ಲಾಸ್ಟ್ ಹೌಸ್ ಅನ್ನೋ ಒಂದು ಪಾರ್ಟ್ ಇದೆಯಲ್ಲ, ಇದು ತಪ್ಪು. ಹಾಗಾಗಿ ನಾವು ಇದನ್ನ ತೆಗಿಬೇಕು. ಯಾಕೆ? ಅಪ್ ಟು ದ ಲಾಸ್ಟ್ ಹೌಸ್ ಅಂತ ಹೇಳಬೇಕು. ಸಿ, ನಿಮಗೆ ಅಂಟಿಲ್ ಅಪ್ ಟು ನೋಡಿ. ಅಂಟಿಲ್ ಅಂದ್ರೆ ಏನು? ಈಗ ಯಾವ್ದಾದ್ರು ಡ್ಯೂರೇಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟೈಮ್ ಇರುತ್ತೆ. ಟೈಮ್ ನೋಡಿ, ಅಂಟಿಲ್ ಟಿಪಿಕಲ್ ಇಂಡಿಕೇಟ್ಸ್ ಅ ಪಾಯಿಂಟ್ ಇನ್ ದ ಟೈಮ್ ಆರ್ ಎಂಡ್ ಆಫ್ ಡ್ಯೂರೇಷನ್. ಅಂದ್ರೆ ಅವ್ರು ನಮ್ಗೆ ವೇಟ್ ಮಾಡ್ತಾ ಇದಾರೆ ಎಲ್ಲಿ ತನಕ? ಅಂಟಿಲ್ ಮಿಡ್ ಲೈಟ್, ಅಂಟಿಲ್ 2 o'clock. ಅಂದ್ರೆ ಒಂದು ಡ್ಯೂರೇಷನ್ ಟೈಮ್ ಪೀರಿಯಡ್ ಇರುತ್ತೆ. ನಾವು ಅವಾಗ ಅದು ಯೂಸ್ ಮಾಡ್ತೀವಿ. ಅಪ್ ಟು ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ? ಓಕೆ, ಅಪ್ ಟು ಅಂದ್ರೆ ದಟ್ ಈಸ್ ನಾವೇನ್ ಹೇಳ್ಬೋದು, ಅಪ್ ಟು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಫಿಸಿಕಲ್ ಡಿಸ್ಟೆನ್ಸ್ ಇರುತ್ತೆ, ಲೊಕೇಶನ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾನೆ ಲಾಸ್ಟ್ ಹೌಸ್ ಅಂತ, ಲೊಕೇಶನ್ ಕೊಟ್ಟಿದ್ದಾನೆ ಅವನು. ಅವಾಗ ನಾವು ಇದನ್ನ ಅಪ್ ಟು ದ ಲಾಸ್ಟ್ ಹೌಸ್ ಅಂತ ಹೇಳ್ತೀವಿ, ಅಂಟಿಲ್ ಅಂತ ಯೂಸ್ ಮಾಡಲ್ಲ. ಸೊ
ಇಲ್ಲಿ ಅಪ್ ಟು ಬರಬೇಕಾಗಿತ್ತು. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಈ ಪೋರ್ಷನ್ ಅಲ್ಲಿ ತಪ್ಪಿದೆ. ಓಕೆ, ಈ ತರ ಒಂದಷ್ಟು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸಿಂಪಲ್ ಆಗಿರುತ್ತೆ, ತುಂಬಾ ಡಿಫಿಕಲ್ಟಿ ಇರಲ್ಲ ಸ್ನೇಹಿತರೆ. ಬರ್ತೇನೆ ನೆಕ್ಸ್ಟ್. ಸೆಲೆಕ್ಟ್ ದ ಸೆಂಟೆನ್ಸ್ ಇದೆ ಫ್ಯೂಚರ್ ಟೆನ್ಸ್. ನೋಡಿ, ಫ್ಯೂಚರ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂದ್ರೆ ಏನೋ ಗೊತ್ತಿರಬೇಕು. ವಾಸ್ ಇರುತ್ತೆ ಅಲ್ವಾ, ಕುಡ್ ಇರುತ್ತೆ ಅಲ್ವಾ, ಈ ತರ ಫ್ಯೂಚರ್ ಅಲ್ಲಿ ವಿಲ್ ಇರುತ್ತೆ, ವುಡ್ ಇರುತ್ತೆ. ಈ ತರ ಒಂದಷ್ಟು ನಿಮ್ಗೆ ಬೇಸಿಕ್ ಥಿಂಗ್ಸ್ ಗೊತ್ತಿರುತ್ತೆ. ನೋಡಿ, ಇಲ್ಲಿ ಓದ್ತಾ ಇದ್ದಂಗೆ ಹೇಳ್ಬೋದು, ಐ ವಿಲ್ ಬಿ 25 ನೆಕ್ಸ್ಟ್ ಸಂಡೇ. ನೋಡಿ, ಇಲ್ಲಿ ವಿಲ್ ಬಿ ಇದೆ, ಇಲ್ಲಿ ಹ್ಯಾವ್ ಬೀನ್ ಅಂದ್ರೆ ನಾನು ಹೋಗಿದ್ದೆ, ಹ್ಯಾಡ್ ಬೀನ್, ಹ್ಯಾವ್ ಬೀನ್ ಪ್ರೆಸೆಂಟ್, ಹ್ಯಾಡ್ ಬೀನ್ ಹೋಗಿದ್ದೆ ಪಾಸ್ಟ್. ಓಕೆ, ಸೊ ಈ ತರ ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು, ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ದಿಸ್ ಇಸ್ ವೆರಿ ಈಸಿ ಕ್ವಶನ್. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ. ಫ್ಯೂಚರ್ ಟೆನ್ಸ್ ಅಲ್ವಾ, ಭವಿಷ್ಯತ್ ಕಾಲ ಅಂತ ಕರಿತೀವಲ್ಲ, ಸೊ ಅದು ಐ ವಿಲ್ ಅಂತ ಬರುತ್ತೆ. ಸೊ ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಬೇಸಿಕ್ ಗ್ರಾಮರ್ ಇದ್ರೆ ಸಾಕು. ನೀವು ಸ್ಕೂಲಲ್ಲಿ ಓದಿರ್ತೀರಾ ಅಥವಾ ಅಪ್ ಟು 10th ತನಕ ಏನ್ ಬೇಸಿಕ್ ಗ್ರಾಮರ್ ಹೋಗಿರ್ತೀರಾ ಅಷ್ಟು ತಿಳ್ಕೊಂಡಿದ್ರೆ ಇಂಥ ಕ್ವಶನ್ಸ್ ನ ಸಾಲ್ವ್ ಮಾಡ್ಬಿಡ್ಬೋದು. ನೆಕ್ಸ್ಟ್ ಬರ್ತೀನಿ. ದ ಅಂಡರ್ಲೈನ್ಡ್ ಫ್ರೇಸ್ ಇನ್ ದ ಗಿವನ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ಕರೆಕ್ಟ್ಲಿ ಯೂಸ್ ಮಾಡಿದ್ದೀವಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಕರೆಕ್ಟ್ಲಿ ರೀಪ್ಲೇಸ್ ದ ಅಂಡರ್ಲೈನ್ ಸೆಗ್ಮೆಂಟ್. ಅಂದ್ರೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಐ ಆಮ್ ಡೌನ್ ವಿತ್ ಹರ್ ಕಂಪ್ಲೈಂಟ್ಸ್ ಅಂತ. ಇಲ್ಲಿ ಅಂಡರ್ಲೈನ್ ಡೌನ್ ವಿತ್ ಗೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಅವನು ಹೇಳಿದಾನೆ ಇನ್ಕರೆಕ್ಟ್ಲಿ ನಾವು ಯೂಸ್ ಮಾಡಿದ್ವಿ, ಕರೆಕ್ಟ್ ಆಗಿರೋದು ಯಾವುದು ಈ 4 ಆಪ್ಷನ್ ಅಲ್ಲಿ ಅಂತ ಕೇಳಿದ್ದಾನೆ. ಓಕೆ, ಇಲ್ಲಿ ನೀವು ನೋಡಬಹುದು, ಇದೆಲ್ಲ ನಿಮಗೆ ಗ್ರಾಮರ್ ಓದಬೇಕು ಅಂತಿಲ್ಲ. ವ್ಯಾಕ್ಯಾಬ್ಯುಲರಿ ಅಥವಾ ಸೆಂಟೆನ್ಸ್ ಫಾರ್ಮೇಶನ್, ನಿಮಗೆ ಯಾವ್ದು ವರ್ಡ್ ಎಲ್ಲಿ ಯೂಸ್ ಮಾಡಬೇಕು, ಇವೆಲ್ಲ ನೀವು ಪೇಪರ್ ಓದಿದಾಗ, ಇಂಗ್ಲಿಷ್ ಪೇಪರ್ಸ್ಗಳು, ಇಂಗ್ಲಿಷ್ ನ್ಯೂಸ್ ನೋಡಿದಾಗ, ಓಕೆ, ಈ ತರದ್ದು ನೋಡಿದಾಗ, ಇಂಗ್ಲಿಷ್ ಮೂವೀಸ್ ಅವಾಗ ನಿಮ್ಗೆ ಇವೆಲ್ಲ ಅರ್ಥ ಆಗ್ತಾ ಹೋಗ್ತದೆ. ಅಂದ್ರೆ ನಿಮಗೆ ಅರ್ಥ ಮಾಡ್ಕೊಳಕ್ ಬೇಕಾಗಿಲ್ಲ ಲ್ಯಾಂಗ್ವೇಜ್ ನ, ಅದೇ ಹಂಗೆ ಯೂಸ್ ಆಗೋದು ಅಂತಕ್ಕಂಥದ್ದು. ನೀವು ಈ ತರ ಎಲ್ಲ ರೀಡಿಂಗ್ ಜಾಸ್ತಿ ಇದ್ದಾಗ, ಇಂಗ್ಲಿಷ್ ಬುಕ್ಸ್, ಇಂಗ್ಲಿಷ್ ವ್ಯಾಕ್ಯಾಬ್ಯುಲರಿ, ನ್ಯೂಸ್ ಪೇಪರ್ಸ್, ಎಡಿಟೋರಿಯಲ್ಸ್ ಇವೆಲ್ಲ ಓದಿದಾಗ ನಿಮಗೆ ಬಂದ್ಬಿಡುತ್ತೆ. ಈಗ ನೋಡಿ, ಡೌನ್ ವಿತ್ ಅಂತ ಬರಲ್ಲ ಇಲ್ಲಿ. ನೋಡಿ, ಯಾವಾಗ ಅವ್ರ ಕಂಪ್ಲೇಂಟ್ಸ್ಗೆ ನನಗೆ ಸಾಕಾಯ್ತು ಅಂತೀವಲ್ಲ, ಅದನ್ನ ಐ ಆಮ್ ಫೆಡ್ ಅಪ್ ಅಂತೀವಿ. ಫೆಡ್ ಅಪ್ ವಿತ್ ಹರ್ ಕಂಪ್ಲೇಂಟ್ಸ್ ಅಂತೀವಿ, ಡೌನ್ ವಿತ್ ಹರ್ ಕಂಪ್ಲೇಂಟ್ಸ್ ಅನ್ನಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ 2 ಇಲ್ಲಿ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ನೋಡೋದ್ರೆ ಡೌನ್ ವಿತ್ ಯೂಶಲಿ ಅದನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ? ಈಗ ನನಗೆ ಏನಾರೋ ಹುಷಾರಿಲ್ಲ, ಸೊ ಐ ಆಮ್ ಡೌನ್ ವಿತ್ ಸ್ಪೆಸಿಫಿಕ್ ಸಿಕ್ನೆಸ್ ಅಂತ ಕರಿತೀವಿ. ಟು ಬಿ ಇಲ್ ವಿತ್ ಸ್ಪೆಸಿಫಿಕ್ ಸಿಕ್ನೆಸ್ ಅಂತ ಕರಿತೀವಿ. ಐ ಆಮ್ ಡೌನ್ ವಿತ್ ದಟ್ ಪ್ಲಾನ್ ಅಂತ ಕರಿತೀವಿ. ಆ ಪ್ಲಾನ್ ನಿಂದ ನನಗೆ ಡೌನ್ ಆಯ್ತು ನಂದು ಅಂತ ಕರಿತೀವಿ. ನಮ್ಮ ಹೆಲ್ತ್ ಡೌನ್ ಆಯ್ತು ಅಂತ ಹೇಳ್ತೀವಿ. ಅವಾಗ ಅದನ್ನ ಯೂಸ್ ಮಾಡ್ತೀವಿ. ಫೆಡ್ ಅಪ್ ಅಂತಕ್ಕಂಥದ್ದು ನಮಗೆ ಒಂಥರ ಬೇಜಾರಾದಾಗ, ಒಂಥರ ನಮಗೆ ಇದಾದಾಗ ಅವರು ಕಂಪ್ಲೇಂಟ್ಸ್ಗಳಿಂದ, ಸೊ ಅವಾಗ ಫೆಡ್ ಅಪ್ ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಆಪ್ಷನ್ 2 ಇಲ್ಲಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಒಂದು ಕಂಪ್ರೆನ್ಷನ್ ಅಂದ್ರೆ ಇಲ್ಲಿ ನಿಮ್ಗೊಂದು ಪ್ಯಾಸೇಜ್ ರೀತಿ ಕೊಟ್ಟಿರ್ತಾನೆ. ಈ ತರ ಒಂದು 4-5 ಕ್ವಶನ್ಸ್ಗಳನ್ನ ನಿಮ್ಗೆ ಡ್ಯಾಶ್ ಅಂತ ಕೊಟ್ಟಿರ್ತಾನೆ, ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ನೀವು ಫಸ್ಟ್ ಪ್ಯಾಸೇಜ್ ನ ಸುಮ್ಮನೆ ಓದ್ಕೊಂಡ್ಬಿಡಿ. ಓಕೆ, ಏನ್ ಹೇಳ್ತಾ ಇದೆ ಪ್ಯಾಸೇಜ್ ಅಂತ ಒಂದ್ಸಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಹ್ಯಾಸ್ ಪಾಲ್ ವಾಸ್ his super Aunt Jenny him questions that have been full of deceit and had a very deep meaning for she wanted to trap him. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ, ಪಾಲ್ ಅವನೇನೋ ಊಟ ಸಪ್ಪರ್ ಅಂದ್ರೆ ಅವನೇನೋ ತಿಂತಾ ಇದ್ದಾನೆ ಅಂತ, ಊಟ ತಿಂತಾ ಇದ್ದಾನೆ, ಏನೋ ಅವ್ನು ತಿಂತಾ ಇದ್ದಾನೆ. ಓಕೆ, ಆಂಟಿ ಜೆನ್ನಿ ಇದೆಯಲ್ಲ, ಆಂಟ್ ಜೆನ್ನಿ ಅವನಿಗೆ ಕ್ವಶನ್ಸ್ ಗಳನ್ನ ಸುರಿ ಮಾಡಕ್ ಕೇಳ್ತಾಳೆ. ಓಕೆ, ಅಂಡ್ ವೆರಿ ಡೀಪ್ ಮೀನಿಂಗ್. ಅವ್ರ ಕ್ವಶನ್ಸ್ ಹೆಂಗಿರುತ್ತೆ ಅಂದ್ರೆ ಡೀಪ್ ಮೀನಿಂಗ್ ಆಗಿರುತ್ತೆ. ಏನೋ ಅವನ್ನ ಟ್ರ್ಯಾಪ್ ಮಾಡೋ ರೀತಿ ಇರುತ್ತೆ. ಶಿ ವಾಂಟೆಡ್ ಟು ಟ್ರ್ಯಾಪ್ ಮಾಡಬೇಕು ಅಂತ. ಇಟ್ ಸೀಮ್ಸ್ ಹ್ಯಾಸ್ ಇಫ್ ಶಿ ವಾಸ್ ಎಂಡೋಡ್ ವಿತ್ ಎ ಡ್ಯಾಶ್ ವಿಚ್ ಕುಡ್ ಹಂಟ್ ಫಾರ್ ಡಾರ್ಕ್ ಅಂಡ್ ಮಿಸ್ಟೀರಿಯಸ್ ಫ್ಯಾಕ್ಟ್. ಅಂದ್ರೆ ಅವಳು ಏನೋ ಒಂಥರ ಮಿಸ್ಟೀರಿಯಸ್ ಆಗಿ ಏನೋ ಮಾಡಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾಳೆ. ಅವನ ಸಿಗಾಕ್ಸಕ್ ಕೇಳ್ತಾ ಇದ್ದಾಳೆ, ಏನೋ ಮಾಡಕ್ ನೋಡ್ತಾ ಇದ್ದಾಳೆ ಅಂತ. ಅದಕ್ಕೆ ಅವಳು ಏನ್ ಮಾಡ್ತಾಳೆ, ಶಿ ಆಸ್ಕ್, ಅವಳು ಕೇಳ್ತಾಳೆ, ಡಿಡ್ ಯು ನೌ ನಾಟ್ ವಾಂಟ್ ಟು ಸ್ವಿಮ್ ಪೌಲ್ ಅಂತ. ಅಂದ್ರೆ ನೋಡಿ, ಅವಳು ಕೇಳ್ತಾಳೆ, ನೀನ್ ಇವಾಗ ಸ್ವಿಮ್ಮಿಂಗ್ ಮಾಡಲ್ವಾ? ಅಂದ್ರೆ ಅವಳು ಥಿಂಕಿಂಗ್ ಹೆಂಗಿತ್ತು ಅಂದ್ರೆ, ನೀನ್ ಸ್ವಿಮ್ ಮಾಡಕ್ ಕೇಳಿದ್ರೆ ನೀನ್ ಏನೋ ಮಾಡ ಅನ್ನೋ ರೀತಿ ಅವಳು ಕೇಳ್ತಾಳೆ. ಅಂದ್ರೆ ಅವಳ ಥಿಂಕಿಂಗ್ ಹಂಗಿರುತ್ತೆ. ಆತರ ಸಿಗಾಕ್ಸ್ಬೇಕಲ್ಲ ಏನ್ ಮಾಡ್ಬೇಕು ಅಂತೇಳಿ, ಡಿಡ್ ಯು ನೌ ನಾಟ್ ವಾಂಟ್ ಟು ಸ್ವಿಮ್, ಈಗ ನೀನು ಸ್ವಿಮ್ ಮಾಡಲ್ವಾ ಅಂತ ಕೇಳ್ತಾಳೆ. ಪೋಲ್ ಫೆಲ್ಟ್ ಅನ್ಕಂಫರ್ಟಬಲ್. ಪೌಲ್ಗೆ ಅವನು ಅನ್ಕಂಫರ್ಟಬಲ್ ಆಗುತ್ತೆ. ಓಕೆ, ಡ್ಯಾಶ್ ಇದೆ. ಓಕೆ, ನೋ ಪ್ರಾಬ್ಲಮ್. ಈ ಡ್ಯಾಶ್ ಆನ್ ಜೆನ್ನಿಸ್ ಫೇಸ್, ಅವಳು ಜೆನ್ನಿ ಫೇಸ್ ನ, ಆಂಟ್ ಜೆನ್ನಿಸ್ ನ ಫೇಸ್ ನ ನೋಡ್ತಾನೆ. ಹೌವರ್ ಇಟ್ ಇನ್ಫಾರ್ಮ್ಡ್ ಹಿಮ್ ನಥಿಂಗ್. ಅಂದ್ರೆ ಮುಖ ನೋಡಿದಾಗ ಗೊತ್ತಾಗುತ್ತೆ ಅವ್ರೇನೋ ಒಂಥರ ಒಳಗೆ ಇದು ಮಾಡ್ತಾ ಇದ್ರೆ, ಅವ್ರೇನೋ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ, ಅಥವಾ ಏನೋ ಬೇರೆ ಥಿಂಕ್ ಮಾಡ್ತಾರೆ ಗೊತ್ತಾಗುತ್ತೆ. ಬಟ್ ಅವ್ನಿಗೇನೋ ಅನ್ಸ್ಲಿಲ್ಲ. ಸೊ ಹಿ ಸೆಡ್ ನೋ ಮ್ಯಾಮ್ ಅಂತಾರೆ. ಆಗ ಅವ್ನು ಹೇಳ್ತಾನೆ ನೋ ಅಂತ ಹೇಳ್ತಾರೆ. ಗೊತ್ತಾಗ್ಲಿಲ್ಲ ಅವನಿಗೆ, ಏನೋ ಮಾಡ್ತಾಳೆ ಅವಳು, ಏನೋ ಮಾಡ್ತಾಳೆ ಏನೋ, ಬಟ್ ಇವನಿಗೂ ಕೂಡ ಸಸ್ಪಿಷಿಯಸ್ ಅನ್ಸುತ್ತೆ. ಹಾಗಾಗಿ ಅವನು ನೋ ಮ್ಯಾಮ್ ಅಂತಾರೆ. ಸೊ ಇದು ಈ ಒಂದು ಪ್ಯಾರಾಗ್ರಾಫ್ ನ ಮೀನಿಂಗ್ ಸ್ನೇಹಿತರೆ. ಒಂದ್ಸಲ ಓದ್ಕೋಬೇಕು. ಹಿಂಗೆ ಓದ್ಕೊಂಡಾಗ ನಿಮಗೆ ಏನು ಹೇಳ್ತಾ ಇದೆ ಏನು ಅಂತ ಗೊತ್ತಾಗುತ್ತೆ. ತುಂಬಾ ಈಸಿನೂ ಬರುತ್ತೆ. ಇದು ನಿಮಗೆ ವರ್ಡ್ಗಳು ಸ್ವಲ್ಪ ಡಿಫಿಕಲ್ಟಿ ವರ್ಡ್ಸ್ಗಳಿದೆ ಇಲ್ಲಿ, ಸೊ ತೊಂದರೆ ಇಲ್ಲ. ಬಟ್ ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ.
ಈಗ ಇಲ್ಲಿ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್ ಟು ಫಿಲ್ ದ ಬ್ಲಾಂಕ್ ನಂಬರ್ 1. ಈ ಬ್ಲಾಂಕ್ ನ ಫಿಲ್ ಮಾಡ್ಬೇಕಂದ್ರೆ ಏನ್ ಬರುತ್ತೆ ಅಂತ ನೋಡಿ. ನಾನು ನಿಮ್ಗೆ ಹೇಳಿದೆ, ಆಸ್ ಪಾಲ್ ವಾಸ್ ಡ್ಯಾಶ್ ಹಿಸ್ ಸಪ್ಪರ್, ಅಂದ್ರೆ ಅವನು ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೇ ಮಾಡ್ತಾ ಇರ್ತಾನೆ ಅಂದ್ರೆ ಈಟಿಂಗ್ ಇಸ್ ಸಪ್ಪರ್, ಈಟಿಂಗ್ ಅಂತ ಕರಿತೀವಿ. ಈಟಿಂಗ್, ಊಟ ಮಾಡ್ತಾ ಇದ್ದ ಅಂತ. ಓಕೆ, ಆಗ ಆಂಟ್ ಜೆನ್ನಿ ಬರ್ತಾಳೆ, ಡ್ಯಾಶ್ ಹಿಮ್ ಕ್ವಶನ್ ಏನ್ ಮಾಡೋದು, ಕೇಳೋದು ಅಲ್ವಾ. ಇಲ್ಲಿ ನೋಡಿ, ಕೇಳೋದು ಅನ್ನಕ್ಕೆ ಇಲ್ಲಿ ಡಿಮ್ಯಾಂಡೆಡ್, ಅಲೋಡ್, ಸಬ್ಮಿಟೆಡ್, ಆಸ್ಕ್ಡ್ ಅಂತಿದೆ. ಕೇಳೋದು, ಆಂಟ್ ಜೆನ್ನಿ ಆಸ್ಕ್ಡ್ ಹಿಮ್ ಕ್ವಶನ್ ಅಲ್ವಾ. ಸೊ ಇಲ್ಲಿ ಆಸ್ಕ್ ಸರಿ ಆಗುತ್ತೆ ಎರಡನೇ ಆಪ್ಷನ್ಸ್ಗೆ. ಹಂಗೆ ನಾವು ಈಗ ಇಲ್ಲಿ ನೆಕ್ಸ್ಟ್ ಒಂದು ಸ್ಲೈಡ್ ಬಂದಿದ್ದೀನಿ. ಇಲ್ಲಿ ಮೂರನೇ ನೋಡಿ, ಇಲ್ಲಿ 3 ಇದೆ. ಇಲ್ಲಿ ತನಕ ಆಯ್ತು ಅಲ್ವಾ. ಆಸ್ಟ್ ಆಯ್ತು, ಇಲ್ಲಿ ಆಸ್ಟ್ ಆಯ್ತು ಎರಡನೇ ಕ್ವಶನ್ಗೆ. ಓಕೆ, ಇಲ್ಲಿ ಈಟಿಂಗ್ ಆಯ್ತು, ಫೈನ್ ಸರ್. ಈಗ ಇಲ್ಲಿ ನೋಡಿ, ದಟ್ ಹ್ಯಾವ್ ಬೀನ್ ಫುಲ್ ಆಫ್ ಡಿಶೀಟ್ ಅಂಡ್ ಹ್ಯಾಡ್ ಅ ವೆರಿ ಡೀಪ್ ಮೀನಿಂಗ್ ಫಾರ್ ಶಿ ವಾಂಟೆಡ್ ಟು ಟ್ರ್ಯಾಪ್ ಹಿಮ್. ಓಕೆ, ಇಟ್ ಸೀಮ್ಸ್ ಆಸ್ ಇಫ್ ಶಿ ಎಂಡೋಡ್ ವಿತ್ ಎ ಡ್ಯಾಶ್ ವಿಚ್ ಕುಡ್ ಹಾಂಟ್ ಫಾರ್ ಎ ಡಾರ್ಕ್ ಅಂಡ್ ಮಿಸ್ಟೀರಿಯಸ್ ಟ್ಯಾಕ್ಟ್. ಮಿಸ್ಟೀರಿಯಸ್ ಆಗಿ ಏನೋ ಟ್ಯಾಕ್ಟ್ ಮಾಡ್ತಾಳೆ ಅಂದ್ರೆ ಇಲ್ಲಿ ಏನ್ ಅರ್ಥ, ಇಲ್ಲಿ ಎಂಡೋಡ್ ವಿತ್ ಅವಳು ಯಾವ್ದು ಏನ್ ಇಟ್ಕೊಂಡು, ಪರ್ಪಸ್, ಏನೋ ಅವಳು ಪರ್ಪಸ್ ಇಟ್ಕೊಂಡು ಬಂದಿದ್ದಾಳೆ. ಪರ್ಪಸ್ ಟೆಕ್ನಿಕಲ್ ಇಲ್ಲಿ ಪರ್ಪಸ್, ಏನೋ ಪರ್ಪಸ್ ಅಂದ್ರೆ ಏನೋ ಒಂದು ಒಳಗಡೆ ಇಟ್ಕೊಂಡು, ಏನೋ ಒಂದು ಪರ್ಪಸ್ ಇಟ್ಕೊಂಡು ಅವನ್ನ ಸದೆ ಬಡಿಬೇಕು ಅಥವಾ ಅವನ್ನ ಮಿಸ್ಟೀರಿಯಸ್ ಟ್ಯಾಕ್ ಮಾಡಬೇಕು ಅಂತ ಬಂದಿದ್ದಾಳೆ. ಸೊ ಪರ್ಪಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಟ್ಯಾಲೆಂಟ್ ಅಲ್ಲ, ವೀಕ್ನೆಸ್ ಅಲ್ಲ. ನೋಡಿ, ಇಲ್ಲಿ ಓದ್ತಾ ಇದ್ದ ಗೊತ್ತಾಗುತ್ತೆ, ಇಲ್ಲಿ ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ವೀಕ್ನೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಟೆಕ್ನಿಕ್ ಪರ್ಪಸ್ ಆಗಬೇಕು. ಅವಳು ಏನಕ್ಕೆ ಬಂದಿದ್ದಾಳೆ, ಏನೋ ಒಂದು ಪರ್ಪಸ್ ಇಟ್ಕೊಂಡು, ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದಾಳೆ ಅಂತ ಅಲ್ಲಿ ಅಲ್ವಾ. ಎಸ್, ಶಿ ಆಸ್ಕ್ಡ್, ಡಿಡ್ ಯು ನಾಟ್ ವಾಂಟ್ ಟು ಸ್ವಿಮ್ ಪೌಲ್, ಸ್ವಿಮ್ ಮಾಡಕ್ಕಿಲ್ವಾ ಪೌಲ್ ಅಂತ ಕೇಳ್ತಾರೆ. ಪೌಲ್ ಫೆಲ್ಟ್ ಅನ್ ಅನ್ಕಂಫರ್ಟಬಲ್ ಡ್ಯಾಶ್. ಇಲ್ಲಿ ನೋಡಿ 4ನೇ ಆಪ್ಷನ್, ಡ್ರಾಪ್ ಸಸ್ಪಿಷನ್. ನೋಡಿ, ಕಣ್ಮುಚ್ಕೊಂಡು ಟಿಕ್ ಹಾಕಿ. ಅನ್ಕಂಫರ್ಟಬಲ್ ಅಂಡ್ ಸಸ್ಪಿಷನ್ ಅಂದ್ರೆ ಒಂಥರ ಅವನಿಗೆ ಸಸ್ಪಿಷಿಯಸ್ ಅನ್ಸುತ್ತೆ, ಏನೋ ನಡೀತಾ ಇದೆ ಅನ್ಸುತ್ತೆ. ಅನ್ಕಂಫರ್ಟಬಲ್ ಅಂಡ್ ಸಸ್ಪಿಷನ್ ಅಂತ ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇಲ್ಲಿ ವ್ಯೂ ಅಲ್ಲ, ಗೆಸ್ ಅಲ್ಲ. ನೋಡಿ, ನಾವು ಯಾವ ಪದ ಹಾಕ್ಬೇಕು ಅಂದ್ರೆ ಆ ಒಂದು ಕಂಪ್ರೆನ್ಷನ್, ಆ ಪ್ಯಾಸೇಜ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ಪದಗಳನ್ನ ಇಲ್ಲಿ ಹಾಕ್ಬೇಕಾಗತ್ತೆ. ನೆಕ್ಸ್ಟ್, ಹಿ ಡ್ಯಾಶ್ ಆನ್ ಜೆನ್ನಿಸ್ ಫೇಸ್. ಜೆನ್ನಿಸ್ ಫೇಸ್ ನ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಅಂದ್ರೆ ಚೇಸ್ಡ್ ಅಲ್ಲ, ಹಿಂದೆ ಹೋಗೋದಲ್ಲ, ರಫಲ್ದು ಅಲ್ಲ, ಸರ್ಚ್ ಜೆನ್ನಿಸ್ ಫೇಸ್. ಪರ್ಸ್ಯೂಡ್ ಅಲ್ಲ, ಪರ್ಸ್ಯೂಡ್ ಅಂತಕ್ಕಂಥದ್ದು ಏನೋ ಅಂತಂದ್ರೆ ಏನೋ ಮಾಡೋದು, ಹಿಂಬಾಲಿಸೋದು ಅಂತ ಬರುತ್ತೆ. ಅದಲ್ಲ, ಸರ್ಚ್ಡ್ ಅಂತಕ್ಕಂಥದ್ದು ಏನಿದೆ, ಹುಡುಕೋದು. ಜೆನ್ನಿ ಫೇಸ್ ನ ಹುಡುಕ್ತಾನೆ, ನೋಡಿದ್ರ. ಸೊ ಇಲ್ಲಿ ಮುಗಿತಾ ಈ ಕ್ವಶನ್. ಅಂದ್ರೆ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ಇದು ಓದ್ಬೇಕು. ಇದು ಯಾವ ಒಂದು ರೀತಿಯಾದ ಪ್ಯಾಸೇಜ್, ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಸಿಂಪಲ್ ಆಗಿರೋದು ನಿಮಗೆ ಎನ್ವೈರನ್ಮೆಂಟ್, ಪರಿಸರದ ಬಗ್ಗೆ ಕೇಳಿರ್ತಾನೆ. ಆಗ ಅಂತ ವರ್ಡ್ಗಳನ್ನ ಯೂಸ್ ಮಾಡ್ಬೇಕು. ಈ ತರ ಏನೋ ಒಂದು ಕಳ್ತನ, ಈ ತರ ಒಂದು ಪೊಲೀಸು ಕಳ್ಳ, ಈ ತರ ಪ್ಯಾಸೇಜ್ ಇರುತ್ತೆ. ಆವಾಗ ಅಂತ ವರ್ಡ್ಗಳನ್ನ, ಪದಗಳನ್ನ ನೀವು ಆಪ್ಷನ್ ಅಲ್ಲಿ ಹುಡುಕ್ಬೇಕು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಒಂದ್ಸಲ ಸೈನ್ಸ್ ರಿಲೇಟೆಡ್ ಏನೋ, ವಿಜ್ಞಾನ ರಿಲೇಟೆಡ್ ಏನೋ ಸಿಂಪಲ್ ಆಗಿ ಕೇಳಿರ್ತಾನೆ. ಸೈನ್ಸ್ ರಿಲೇಟೆಡ್ ವರ್ಡ್ಗಳು ಏನಾರು ಇದೆಯಾ ಅಂತದ್ದು ಹುಡುಕ್ಬೇಕು. ಅರ್ಥ ಆಗ್ತಿದೆಯಲ್ಲ, ಇದು ಟೆಕ್ನಿಕ್ ಅಷ್ಟೇ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಡ್ತೇನೆ. Select the most appropriate option that can substitute the underlined segment in the given sentence. ಓಕೆ, ಅಂಡರ್ಲೈನ್ ಸಬ್ಮೆಂಟ್ ಬದಲು ಬೇರೆ ಯಾವ್ದಾದ್ರು ಹುಡುಕಿ 4 ಆಪ್ಷನ್ ಅಲ್ಲಿ ರಿಪ್ಲೇಸ್ ಮಾಡಿ ಅಂತ ಕೇಳಿದ್ದಾನೆ. ದಿಸ್ ಈಸ್ ಬೆಸ್ಟ್ ಬುಕ್ ಫಾರ್ ಚಿಲ್ಡ್ರನ್ ರೀಡ್ ಅಂತಿದೆ. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾನೆ. ಎಸ್, ಇದ್ರ ಬದಲು ಯಾವ್ದು ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ ಇದ್ರ ಬದಲು ಅಂದ್ರೆ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಯಾಕೆ ನೋಡಿ, ಈ ಬುಕ್ ಅನ್ನೋದಿಲ್ಲ, ಒಂದು ಪರ್ಟಿಕ್ಯುಲರ್ ಬುಕ್ ಹೇಳ್ತಾರೆ ದಿಸ್ ಅಂತ, ಈ ಬುಕ್ಕು ಅಂತ. ಅವಾಗ ನಾವು ಇಲ್ಲಿ ದಾ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ದಾ ಇಸ್ ಡೆಫಿನೆಟ್ ಆರ್ಟಿಕಲ್. ಎ ಮತ್ತೆ ದಾ ಬಗ್ಗೆ ಓದಿರ್ತೀರಾ, ಆರ್ಟಿಕಲ್ಸ್ ಬಗ್ಗೆ. ನೋಡಿ, ಇದೆಲ್ಲ ಬೇಸಿಕ್ ಆರ್ಟಿಕಲ್ಸ್. ದಾ ಎಲ್ಲಿ ಯೂಸ್ ಮಾಡ್ತೀವಿ, ಡೆಫಿನೆಟ್ ಆಗಿರ್ತಕ್ಕಂಥ, ಡೆಫಿನೆಟ್ ಆಗಿ ಮಾತಾಡ್ಬೇಕಾದ್ರೆ ದಾ. ಇದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಅಂದ್ರೆ ಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಏನು, ಪರ್ಟಿಕ್ಯುಲರ್ ಆಗಿ ಒಂದನ್ನ, ಒಂದ್ ಹೆಸರನ್ನ ಅಥವಾ ಒಂದು ಆಬ್ಜೆಕ್ಟ್ ನ ಮಾತಾಡ್ಬೇಕಾದ್ರೆ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಹಾಗಾಗಿ ಇಲ್ಲಿ ದಾ ಯೂಸ್ ಮಾಡಿಲ್ಲ. ಸೊ ಆಪ್ಷನ್ ಇದ್ರಲ್ಲಿದೆ. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಬೇರೆ ಬೇರೆ ಕೊಟ್ಟಿದ್ದಾನೆ. ಸೊ ಇದು ಯಾವ್ದು ಅಲ್ಲ, ದಿಸ್ ಇಸ್ ಗುಡ್ ಬುಕ್ ಅಲ್ಲ, ದಿಸ್ ಇಸ್, ಯಾಕಂದ್ರೆ ನಾವು ಇಲ್ಲಿ ಚೇಂಜ್ ಮಾಡಬಾರ್ದು, ಅದೇ ಇರಬೇಕು. ಅದಕ್ಕೆ ಮ್ಯಾಚ್ ಆಗುವಂಥದ್ದು ಯಾವ್ದು ಯೂಸ್ ಮಾಡಬೇಕು. ವೆರಿ ಗುಡ್ ಬುಕ್ ಅಂತ ನಾವು ಹೇಳ್ತಾ ಇಲ್ಲ, ದಿಸ್ ಇಸ್ ದ ಬೆಸ್ಟ್ ಬುಕ್ ಅಂತ. ಯಾಕೆಂದ್ರೆ ದ ಇಸ್ ದ ಡೆಫಿನೆಟ್ ಆರ್ಟಿಕಲ್ ಇಲ್ಲಿ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಐಡಿಯಾಮ್. ಐಡಿಯಾಮ್ ಅಂದ್ರೆ ನುಡಿಗಟ್ಟು, ಒಳ ಅರ್ಥ, ನುಡಿಗಟ್ಟು ಅಥವಾ ಒಳ ಅರ್ಥ ಅಂತ ಹೇಳ್ತೀವಿ, ಐಡಿಯಾಮ್. ಓಕೆ, ಸೊ ಇಲ್ಲಿ ಅಂಡರ್ಲೈನ್ ವರ್ಡ್ ಇದಕ್ಕೆ ನಾವು ಹೇಳಬೇಕು. ಬಟ್ ಫುಲ್ ಸೆಂಟೆನ್ಸ್ ಓದಿ. ಇದು ಗೊತ್ತಿರ್ಲಿಲ್ಲ ಅಂದ್ರೂ ಕೂಡ ನಿಮಗೆ ಫುಲ್ ಸೆಂಟೆನ್ಸ್ ಓದಾಗ ಅದು ಏನ್ ಹೇಳುತ್ತೆ ಅಂತ ಮೀನಿಂಗ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಫಸ್ಟ್ ನೀವು ಫುಲ್ ಸೆಂಟೆನ್ಸ್ ಓದಿ. ದ ರಿಯಲ್ಟರ್ಸ್ ಆಫ್ ದಿ ನ್ಯೂ ವೆಂಚರ್ ಸೋಲ್ಡ್ ಪ್ಲಾಟ್ಸ್ ಲೈಕ್ ದ ಹಾಟ್ ಕೇಕ್ ಅಂತಿದೆ.
ಅಂದ್ರೆ ಈ ರಿಯಲ್ ಎಸ್ಟೇಟ್ ಮಾಡೋಕೆ ಬರ್ತಾರಲ್ಲ ಅವರ ಒಂದು ನ್ಯೂ ವೆಂಚರ್ ಏನಿದೆ, ಅವರ ಒಂದು ಲೇಔಟ್ ನಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲಾಟ್ಸ್ ಗಳನ್ನು ಒಂಥರ ಹೆಂಗ್ ಸೇಲ್ ಮಾಡಿದ್ರು ಹಾಟ್ ಕೇಕ್ ತರ. ಹಾಟ್ ಕೇಕ್ ಅಂದ್ರೇನು, ಕೇಕ್ ಯಾವಾಗ ಹೊಸದಾಗಿ ಫ್ರೆಶ್ ಆಗಿ ಹಾಟ್ ಆಗಿರುತ್ತೆ, ಚೆನ್ನಾಗಿ ಮಾಡಿರ್ತಾರಲ್ಲ, ಅವಾಗ ಬೇಗ ಸೇಲ್ ಆಗುತ್ತೆ ಅಲ್ವಾ. ಬೇಕು ಬೇಕು ಅಂತ ತಗೋತಾರೆ, ಫ್ರೆಶ್ ಇದೆ, ಚೆನ್ನಾಗಿದೆ, ಈಗ ಮಾಡಿರೋದು ಅಂತ. ಹಂಗೆ ಇಲ್ಲಿ ಪ್ಲಾಟ್ಸ್ಗಳು ಸೇಲ್ ಆಗಿದೆ ಅಂತ ಅಂದ್ರೆ ಏನರ್ಥ, ಇಲ್ಲಿ ಅರ್ಥ ಏನಿದಿರ ಒಳಗಿನ ಒಳ ಅರ್ಥ ಏನೋ, ಸೋಲ್ಡ್ ಪ್ಲಾಟ್ಸ್ ಲೈಕ್ ಹಾಟ್ ಕೇಕ್ ತರ ಸೇಲ್ ಆಯ್ತು ಅಂದ್ರೇನು, ಕ್ವಿಕ್ ಆಗಿ ಲಾರ್ಜ್ ತುಂಬಾ ಜನ ತಗೊಂಡ್ರು ಅಂತ. ಸೊ ಆಪ್ಷನ್ 2 ಇಲ್ಲಿ. ಸೋಲ್ಡ್ ಇನ್ನೋವೇಟಿವ್ಲಿ ಅಂದ್ರೆ ಇನ್ನೋವೇಟಿವ್ ಆಗಿ ಸೋಲ್ಡ್ ಮಾಡಿದ್ರೆ ಇಲ್ಲ, ಇಲ್ಲಿಗಲಿ ಅಲ್ಲ, ವಿತ್ ಗ್ರೇಟ್ ಡಿಫಿಕಲ್ಟಿನೂ ಅಲ್ಲ, ಈಸಿಯಾಗಿ ಕ್ವಿಕ್ ಆಗಿ ಲಾರ್ಜ್ ತುಂಬಾ ಜನ ತಗೊಂಡ್ರು, ಲಾರ್ಜ್ ನಂಬರ್ ಆಫ್ ಪ್ಲಾಟ್ಸ್ ನ ಸೇಲ್ ಮಾಡಿದ್ರು ಅಂತ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಒಳ ಅರ್ಥ ಹೇಳಬೇಕು, ನುಡಿಗಟ್ಟು, ಐಡಿಯೋಮ್ ಅಂಡ್ ಟ್ರೇಸಸ್ ಅಂತ ಕರಿತೀವಿ. ಫೈನ್. ಓಕೆ, ನೆಕ್ಸ್ಟ್ ಬರ್ತೇನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಐಡಿಯೋಮ್. ಅಗೇನ್ ಇಲ್ಲಿ ಒಳ ಅರ್ಥ ಹೇಳಬೇಕು, ನುಡಿಗಟ್ಟು. ಓಕೆ, ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಅಂತ ಕೊಟ್ಟಿದ್ದಾನೆ. ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಏನರ್ಥ, ಸಿ ಯಾವಾಗ್ಲೂ ಬ್ಲಾಕ್ ಅಂಡ್ ವೈಟ್, ಯು ಗಿವ್ ಮಿ ಇನ್ ರೈಟಿಂಗ್ ಅಂತ, ಯು ಗಿವ್ ಮಿ ಇನ್ ಬ್ಲಾಕ್ ಅಂಡ್ ವೈಟ್ ಅಂತ ಕರೀತಾರೆ. ನೀವು ಕೋರ್ಟ್ಗಳಲ್ಲೂ ಅಷ್ಟೇ ಸಬ್ಮಿಟ್ ಇನ್ ಬ್ಲಾಕ್ ಅಂಡ್ ವೈಟ್ ಅಂತ ಕರೀತಾರೆ. ಅಂದ್ರೆ ಅರ್ಥ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ವೈಟ್ ಪೇಪರ್ ಮೇಲೆ ಬರೆದು ಕೊಡೋದು, ಅಂದ್ರೆ ಇಟ್ ಈಸ್ ಇನ್ ರೈಟಿಂಗ್ ಅಂತ, ಇನ್ ರೈಟಿಂಗ್ ಅಲ್ಲಿ ಕೊಡುವಂತ, ಬರವಣಿಗೆಯಲ್ಲಿ ಕೊಡುವಂತ. ಸೊ ಬ್ಲಾಕ್ ಅಂಡ್ ವೈಟ್ ಅಂದ್ರೆ ಇನ್ ರೈಟಿಂಗ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಇದೆ. ಓಕೆ, ಡೌಟ್ಫುಲ್ ಅಲ್ಲ, ಡಿಸ್ಪ್ಯೂಟು ಅಲ್ಲ. ಫೈನ್. ಆಪ್ಷನ್ 3 ಒಳ ಅರ್ಥ ಏನಾದ್ರ ಅರ್ಥ, ನುಡಿಗಟ್ಟು ಹೋದ್ರು ಏನಂದ್ರೆ ಇನ್ ರೈಟಿಂಗ್ ಅಂತ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಆಂಟೋನಿಮ್ ಅಂದ್ರೆ ವಿರುದ್ಧ ಪದ ಅಂತ ಕರಿತೀವಿ, ವಿರುದ್ಧ ಪದ. ಓಕೆ, ಸಿನೋನಿಮ್ ಅಂತ ಬರುತ್ತೆ. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ, ಸಮಾನಾರ್ಥಕ ಪದ. ಇದು ವಿರುದ್ಧ ಪದ. ಆಂಟೋನಿಮ್ ಅಂದ್ರೆ ಯಾವುದಕ್ಕೆ, ಗ್ಲೋರಿ ಅಂತ ಕೊಟ್ಟಿದ್ದಾನೆ. ಗ್ಲೋರಿ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಒಂದು ರೀತಿ ಘನತೆ ಅಂತಕ್ಕಂಥದ್ದು, ಗ್ಲೋರಿಫುಲ್ ಅಂತೀವಿ, ಘನತೆಯಿಂದ ಜೀವಿಸೋದು ಅಂತ ಗ್ಲೋರಿ ಅಂದ್ರೆ. ಓಕೆ, ಗ್ಲೋರಿಫುಲ್ ಅಂತ ಕರಿತೀವಿ. ಅದೇ ಹಿಂಗೆ ನೀವು ಕಂಪೇರಿಟಿವ್ ಮಾಡ್ಕೋಬೇಕು. ನೀವು ಜೀವನದಲ್ಲಿ ಈ ಪದಗಳು ಎಲ್ಲರೂ ಯೂಸ್ ಮಾಡಿರ್ತಾರೆ, ಎಲ್ಲರೂ ಕೇಳಿರ್ತಾರೆ ಅಂತ ನೀವು ಕಂಪೇರ್ ಮಾಡ್ಕೋಬೇಕು. ಸೊ ಇದಕ್ಕೆ ವಿರುದ್ಧವಾಗಿ ಹೇಳಬೇಕು. ಇದು ಘನತೆ ಆಗಿದ್ರೆ, ಅದು ಘನತೆ ಇಲ್ಲದೆ ಇರೋದು ಅಂದ್ರೆ ಶೇಮ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ. ಹಾನರ್ ಅಂದ್ರೆ ಅವನ ರೆಸ್ಪೆಕ್ಟ್ ಮಾಡೋದು, ಇದು ಅಲ್ಲ. ಡಿಲೈಟ್ ಅಂದ್ರೂ ಅದೇ. ಗ್ಲುಟನಿ ಅಂದ್ರೆ ಹೊಟ್ಟೆ ಕತನ ಅಂತ ಕರಿತೀವಿ. ಸೊ ಅದು ಅಲ್ಲ ನೋಡಿ. ಅವಮಾನ ಅಂದ್ರೆ ಶೇಮು, ಘನತೆ ಅಂದ್ರೆ ಗ್ಲೋರಿ, ಮೆಜೆಸ್ಟಿ ಅಂತೆಲ್ಲ ಕರಿತೀವಿ. ಹಾನರ್ ಇವೆಲ್ಲ ಸಮಾನಾರ್ಥಕಗಳು. ಇಲ್ಲಿ ನಮ್ಗೆ ವಿರುದ್ಧ ಪದ ಕೇಳಿದಾನೆ, ಹಾಗಾಗಿ ಶೇಮ್ ಇಸ್ ದ ರೈಟ್ ಆನ್ಸರ್. ಘನತೆ ಅಪಮಾನ ಅಥವಾ ಅವಮಾನ, ವಿರುದ್ಧ ಪದ. ಎಸ್, ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಆಂಟೋನಿಮ್ ಕೇಳಿದ್ದಾನೆ, ವಿರುದ್ಧ ಪದ, ವಿರುದ್ಧ ಪದ. ಓಕೆ, ಏನಿದೆ, ಟ್ರಿವಿಯಲ್ ಅಂತಿದೆ. ಟ್ರಿವಿಯಲ್, ಟ್ರಿವಿಯಲ್ಗೆ ವಿರುದ್ಧ ಪದ ಏನು ಹೇಳ್ತೀರಾ? ಟ್ರಿವಿಯಲ್ ಅಂದ್ರೆ ಒಂದ್ ರೀತಿ ನಮಗ್ ಬೇಡದೇ ಇರೋದು ಅನ್ನೋ ರೀತಿ. ಅಂದ್ರೆ ಅದಕ್ಕೆ ವಿರುದ್ಧ ಪದ ಬೇಕಾಗಿರೋದು ಅಂದ್ರೆ ಎಸೆನ್ಷಿಯಲ್. ಎಸೆನ್ಷಿಯಲ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಲಾವಿಶ್ ಅಂತಂದ್ರೆ ತುಂಬಾ ಶ್ರೀಮಂತಿಕೆಯಿಂದ, ಇದು ಅಲ್ಲ. ಲಯಬಲ್ಲು ಅಂದ್ರೆ ಅದಕ್ಕೆ ಜವಾಬ್ದಾರಿ ಆಗಿರೋಂತ, ಅದು ಅಲ್ಲ. ವೈನ್ ಕೂಡ ಅಲ್ಲ, ವೈನ್ ಅಂದ್ರೆ ವ್ಯರ್ಥ ಅಂತ. ಇಲ್ಲಿ ಎಸೆನ್ಷಿಯಲ್ ಅವಶ್ಯಕ. ಟ್ರವೇಲ್ ಅಂದ್ರೆ ಅಮುಖ್ಯ, ಅಂದ್ರೆ ಬೇಡದೇ ಇರೋದು ಅಂತ. ಅಮುಖ್ಯ ಅಂದ್ರೆ ಬೇಡದೇ ಇರೋದು, ಕ್ಷುಲ್ಲಕ ಅಥವಾ ಅಮುಖ್ಯ ಅಂತ ಬರುತ್ತೆ. ಎಸೆನ್ಷಿಯಲ್ ಅಂದ್ರೆ ಅವಶ್ಯಕ, ಬೇಕಾಗಿರೋದು ಅಂತ. ಓಕೆ, ಸೊ ಇಲ್ಲಿ ಯಾವ್ದು ವಿರುದ್ಧ ಪದ ಆಗುತ್ತೆ, ಎಸೆನ್ಷಿಯಲ್ ಆಗುತ್ತೆ. ಇದು ಅಮುಖ್ಯ ಆದ್ರೆ ಇದು ಮುಖ್ಯ ಅಲ್ವಾ, ಅಥವಾ ಏನಂತ ಕರೀಬಹುದು, ಇಲ್ಲೇನು ನೋಡಿದ್ರೆ ಅವಶ್ಯಕ, ಮುಖ್ಯ ಅಥವಾ ಅವಶ್ಯಕ. ಸೊ ಆಪ್ಷನ್ 2 ವಿರುದ್ಧ ಪದ ಕೇಳಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಅಂಡರ್ಲೈನ್ ಸೆಗ್ಮೆಂಟ್ ಇಂದ ಗಿವನ್ ಸೆಂಟೆನ್ಸ್ ಆಪ್ಷನ್ ಏನು ಕೊಟ್ಟಿದ್ದಾನೆ ಅದರ ಮೀನಿಂಗ್ ಹೇಳ್ಬೇಕು. ಇಲ್ಲಿ ಕೇಳಿದ್ದಾನೆ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ವರ್ಡ್ ಅಂತ. ಅಂದ್ರೆ ಇದ್ರ ಬದಲು ಯಾವ್ದಾದ್ರು ಅದ್ರ ಮೀನಿಂಗ್ ಕೂಡ ಇನ್ನೊಂದು ಪದ ಹಾಕಿ ಅಂತ. ದ ಸ್ಕಂಕ್ ಹ್ಯಾಡ್ ಎ ಕಾನ್ಸ್ಪಿಕ್ಯೂಷಸ್ ಸ್ಪೈನಲ್ ಸ್ಟ್ರೈಪ್ ಅಂತ. ಓಕೆ, ಸ್ಕಂಕ್. ಓಕೆ, ಒಂಥರ ಒಂದು ಗುಡ್ಡ, ಹಳ್ಳ ಈ ರೀತಿ ಇರೋದಲ್ಲ, ಅದು ನಮಗೆ ಎದ್ದು ಕಾಣುತ್ತೆ ಅಂತ. ಅಂದ್ರೆ ಇದು ಏನಿದು ಅರ್ಥ ಅಂದ್ರೆ ಎದ್ದು ಕಾಣೋದು, ಎದ್ದು ಕಾಣು ಅಂದ್ರೆ ಹೈಲೈಟ್ ಅಂತ ಕರಿತೀವಿ. ಹೈಲೈಟ್ ಆಗಿದೆ, ಅದು ಎದ್ದು ಕಾಣ್ತಾ ಇದೆ ಅದು ಅಂತ. ಓಕೆ, ಅಂದ್ರೆ ಇದಕ್ಕೆ ಸಮಾನಾರ್ಥಕ ಬೇಕು. ಇಲ್ಲಿ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ, ಮೋಸ್ಟ್ ಅಪ್ರೋಪ್ರಿಯೇಟ್. ಅದಕ್ಕೆ ಈಕ್ವಲ್ ಆಗಿರೋ ವರ್ಡ್ ಯಾವುದು, ಅಬ್ಸ್ಕ್ಯೂರ್ ಅಂತೂ ಅಲ್ಲ. ಚಾರ್ಮಿಂಗ್ ಅಂದ್ರೆ ಹೊಳಪು, ಅದು ಅಲ್ಲ. ನೋಟಿಸಬಲ್, ಎಸ್, ನೋಟಿಸಬಲ್ ಅಂದ್ರೆ ಏನರ್ಥ, ನಾವು ಅದನ್ನ ನೋಡ್ತಾ ಇದೀವಿ ಅಂತ. ನೋಟಿಸಬಲ್ ಅಂದ್ರೆ ಅದು ಕಾಣಿಸ್ತಾ ಇದೆ ಅಂತ. ಎದ್ದು ಕಾಣಿಸುವುದಿದು. ಫೇಂಟ್ ಅಂದ್ರೆ ಒಂಥರ ಬೀಳು, ತಲೆ ತಿರುಗಿ ಅಂತವಲ್ಲ, ಆ ತರ, ಅದು ಅಲ್ಲ. ಸೊ 3 ಇಸ್ ದ ರೈಟ್ ಆನ್ಸರ್. ಅಬ್ಸ್ಕ್ಯೂರ್ ಅಂತಂದ್ರೆ ಅಸ್ಪಷ್ಟ ಅಂತ, ಕಾಣದೇ ಇರೋದು. ಓಕೆ, ಇಲ್ಲಿ ನಮಗೆ ವಿರುದ್ಧ ಪದ ಕೇಳಿದ. ವಿರುದ್ಧ ಪದ ಕೇಳಿದ್ರೆ ಅಬ್ಸ್ಕ್ಯೂರ್ ಹಾಕ್ಬೋದಾಗಿತ್ತು. ಇಲ್ಲಿ ಅಪ್ರೋಪ್ರಿಯೇಟ್, ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂದ್ರೆ ಅದಕ್ಕೆ ಈಕ್ವಲ್ ಆಗಿರೋ ಆಪ್ಷನ್ ಅಂದ್ರೆ ಒಂದು ರೀತಿ ಸಿನೋನಿಮ್, ಸಮಾನಾರ್ಥಕ, ನಾನಾರ್ಥ ಅಂತೀವಲ್ಲ, ಆ ತರ ಕೇಳಿರೋದು. ಸೊ ಇದು ನೋಟಿಸಬಲ್ ಇಸ್ ದ ರೈಟ್ ಆನ್ಸರ್. ಎದ್ದು ಕಾಣುವ, ದೃಷ್ಟಿಗೆ ಬೀಳುವ. ನೋಟಿಸಬಲ್ ಅಂತಂದ್ರೆ ಏನರ್ಥ, ಕಾಣಿಸೋದು, ನೋಟಿಸಬಲ್. ಅರ್ಥ ಆಗ್ತಿದೆಯಲ್ಲ?
ಎಸ್ ಸ್ನೇಹಿತರೆ, ಫೈನ್. ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಆಂಟೋನಿಮ್, ವಿರುದ್ಧ ಪದ. ಯಾವುದಕ್ಕೆ? ಅಂಡರ್ಲೈನ್ ವರ್ಡ್ಗೆ. ನೋಡಿ, ಫುಲ್ ಸೆಂಟೆನ್ಸ್ ಓದಿ, ಅವಾಗ ಗೊತ್ತಾಗುತ್ತೆ. ವುಡ್ ಯು ಪ್ಲೀಸ್ ಸಪೋರ್ಟ್ ಮೀ ಫಾರ್ ಒನ್ಸ್ ಇನ್ ಯುವರ್ ಲೈಫ್ ಅಂತ. ಅಟ್ಲೀಸ್ಟ್ ಒನ್ಸ್ ಇನ್ ಯುವರ್ ಲೈಫ್ ಸಪೋರ್ಟ್ ಮಾಡ್ತೀಯ, ಸಹಾಯ ಮಾಡ್ತೀಯ ಅಂತ. ಇದಕ್ಕೆ ವಿರುದ್ಧ ಏನು? ಸಹಾಯ ಮಾಡದೇ ಇರೋದು. ಎಸ್ಟಾಬ್ಲಿಷ್ ಅಂತೂ ಅಲ್ವೇ ಅಲ್ಲ, ಡಿಸ್ಕ್ಲೈಮು ಅಲ್ಲ, ಡಾಕ್ಯುಮೆಂಟ್ ಅಲ್ಲ, ರೆಫ್ಯೂಟ್. ಓಕೆ, ರೆಫ್ಯೂಟ್ ಅಂದ್ರೆ ಏನು? ಅಸಹಾಯಕ ಅನ್ನೋ ರೀತಿ, ಅಂದ್ರೆ ನಿರಾಕರಿಸು, ಖಂಡಿಸು ಅಂತ. ರೆಫ್ಯೂಟ್ ಅಂದ್ರೆ ಖಂಡಿಸು. ಇಲ್ಲಿ ಸಪೋರ್ಟ್ ಅಂದ್ರೆ ಹೆಲ್ಪ್ ಮಾಡು. ಇಲ್ಲಿ ಖಂಡಿಸ್ತಾ ಇದ್ದೀನಿ, ನಾನು ನಿಮ್ಗೆ ಹೆಲ್ಪ್ ಮಾಡಲ್ಲ, ಖಂಡಿಸ್ತೀನಿ, ಅಸಹಾಯಕ ಅಥವಾ ನಿರಾಕರಿಸ್ತಾ ಇದ್ದೀನಿ, ನಿನಗೆ ನಾನು ಹೆಲ್ಪ್ ಮಾಡಲ್ಲ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ರೆಫ್ಯೂಟ್ ಇಸ್ ದ ಆನ್ಸರ್, ಯಾಕಂದ್ರೆ ವಿರುದ್ಧ ಪದ ಬೇಕಾಗಿರೋದು. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿ, ಇನ್ನೂ ತುಂಬಾ ಇದೆ ಸ್ನೇಹಿತರೆ. ಒಂದೇ ವಿಡಿಯೋದಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಮತ್ತೆ ಇದರಲ್ಲಿ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ, ಎಲ್ಲಾ ಪ್ಯಾಟರ್ನ್ಸ್ ಗಳನ್ನು ಕವರ್ ಮಾಡ್ತೀನಿ ನಿಮಗೆ. ಮತ್ತೆ ಎಲ್ಲಾ ಒಂದು ರೀತಿಯಾದ ಇದನ್ನು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ, ಪ್ರಾಕ್ಟೀಸ್ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಡಿ. ನೋಡಿ, ಬೇರೆ ವಿಡಿಯೋಸ್ ಏನ್ ಮಾಡಿದ್ವಿ ಎಲ್ಲ ಲಿಂಕ್ಸ್ಗಳು ಇದೇ ವಿಡಿಯೋದ ಕೆಳಗೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.